ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸಾಮಾನ್ಯವಾಗಿ ಚಿಕಿತ್ಸೆಗೆ ಬರತಕ್ಕಂತಹವರ ಆಲೋಚನೆ ಮತ್ತು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೇಗೆ ಹುಷಾರಾಗುತ್ತೆ ಇದು ಕಾಯಿಲೆಗಳು, ಈ ಚಿಕಿತ್ಸೆನಲ್ಲಿ ಹೇಗೆ ಹುಷಾರಾಗತ್ತೆ? ಔಷಧಿ ಕೊಡಲ್ಲ, ಇಂಜೆಕ್ಷನ್ ಚುಚ್ಚಲ್ಲ, ಅಥವಾ ಗುಳಿಗೆ ನುಂಗ್ಸಿದ್ರು ಯಾವುದು ಅದು ಆಹಾರವಂತೆ, ಆಹಾರ ಪದ್ಧತಿ, ಫುಡ್ ಸಪ್ಲಿಮೆಂಟ್, ಅದರದ್ದು ಇದರಲ್ಲಿ ಕಾಯಿಲೆ ಹೆಂಗಪ್ಪ ಹುಷಾರಾಗ್ತವೆ ಕೇಳೋದು ಬಹಳ ಜನ. ಒಂದ್ಸಾರಿ ಮೂರು ತಲೆಮಾರಿನವ್ರು ಬಂದಿದ್ರು, ಒಂದೇ ವಂಶಸ್ಥರು. ಅಂದ್ರೆ ಅಪ್ಪ, ಮಗ, ಸೊಸೆ ಮತ್ತು ಮೊಮ್ಮಕ್ಕಳು. ಮೂರು ತಲೆಮಾರಿನವ್ರಿಗೂ ಒಂದೊಂದು ಸಮಸ್ಯೆ. ಅಪ್ಪ ಅಮ್ಮಂಗೆ ಶುಗರು, ಮಗನಿಗೆ ಹಾರ್ಟ್ ಪ್ರಾಬ್ಲಮ್, ಮಗ ಸೊಸೆಗೆ ಹಾರ್ಟ್ ಪ್ರಾಬ್ಲಮ್ಮು, ಕಫ ಅಂದ್ರೆ ಅಸ್ತಮ, ಮಕ್ಕಳಿಗೆ ಮಾಮೂಲಿ ಹೊಟ್ಟೆ ತೊಂದರೆ. ಮೂರು ಜನಕ್ಕೂ ಜ್ಯೂಸ್ ಕುಡಿಸ್ತಿದ್ವಿ, ಮೂರು ತಲೆಮಾರಿಗೂ. ಅವ್ರದ್ದು ಅದೇ ಪ್ರಶ್ನೆ, ಏನು ನಮ್ಮ ಅಪ್ಪಂಗೂ ಅದೇ ಕೊಡ್ತೀರ, ಆಮೇಲಿಂದ ಏನು ಮಕ್ಕಳಿಗೂ ಅದನ್ನೇ ಕೊಡ್ತೀರ, ನಮಗೂ ಅದನ್ನೇ ಕೊಡ್ತೀರ, ಹೆಂಗ್ ನಿವಾರಣೆ ಆಗತ್ತೆ? ಇದನ್ನ ತಿಳ್ಕೊಳಕ್ ಮುಂಚೆ ನಾವು ಕಾಯಿಲೆ ಹೇಗ್ ಬರುತ್ತೆ ಅಂತ ತಿಳ್ಕೊಬೇಕು. ಅಂದ್ರೆ ನಮಗೆ ಇದು ಅರ್ಥ ಆಗತ್ತೆ, ಕಾಯಿಲೆ ಹುಷಾರಾಗದೆ ಹೇಗೆ. ಅದಕ್ಕೆ ನಿಜಗುಣ ಶಿವಗಳು ಹೇಳ್ತಾರೆ, ಜ್ಞಾನಿ ಆಗಬೇಕಾದ್ರೆ ಮೊದಲು ಅಜ್ಞಾನವನ್ನು ಅರ್ಥ ಮಾಡ್ಕೋಬೇಕು. ನಾನು ಅಜ್ಞಾನಿ, ನನಗೆ ಅಜ್ಞಾನ ಕಾಡ್ತಾ ಇದೆ, ಅಜ್ಞಾನ ಈ ರೂಪದಲ್ಲಿ ಇದೆ ಅಂತ ನಮಗೆ ಗೊತ್ತಾದ್ರೆ ಜ್ಞಾನದ ಮಾರ್ಗವನ್ನು ಹಿಡಿ. ಜಗತ್ತಿನಲ್ಲಿ ಜಗತ್ತು ಹುಟ್ಟಿದಾಗಿನಿಂದ ಕೂಡ ಏನು, ಅಥವಾ ಮನುಷ್ಯನಿಗೆ ಬುದ್ಧಿ ಬಂದಾಗಿಂದ, ಜಗತ್ತು ಹುಟ್ಟಿದಾಗಿನಿಂದ ಅಲ್ಲ, ಜಗತ್ತು ಹುಟ್ಟಿದ್ ಯಾವಾಗ ಹುಟ್ಟಿದೆಯೋ, ಹೇಗೆ ಹುಟ್ಟಿದೆಯೋ ಅದನ್ನ ಹೇಳೋದು ಬಹಳ ಕಷ್ಟ. ಅವರವರ ಸಿದ್ಧಾಂತದ ಪ್ರಕಾರ ಅವರವರು ಊಹೆ ಮಾಡ್ತಾರೆ. ಆದ್ರೆ ಮನುಷ್ಯನಿಗೆ ಜ್ಞಾನ ಬಂದ್ಮೇಲೆ, ಬುದ್ಧಿ ಬಂದ್ಮೇಲೆ, ಮಾನವನ ವಿಕಾಸದ ಹಂತದಲ್ಲಿ ಈ ರೋಗಗಳ ಬಗ್ಗೆ ಚಿಂತನೆ ಮಾಡಿದ್ದು ಬಹಳ ಮುಖ್ಯವಾದಂತಹ ಸಂಗತಿ. ಇದನ್ನ ನಾವು ತಿಳ್ಕೋಬೇಕು. ಮೊದಲು ಮನುಷ್ಯ ಹೊಟ್ಟೆ ತುಂಬಿಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದ, ಹೊಟ್ಟೆ ತುಂಬಿಕೊಂಡ್ರೆ ಸಾಕಪ್ಪ. ಆ ಹೊಟ್ಟೆ ತುಂಬ್ಕೊಂತ ಸ್ವಲ್ಪ ಸಮಯ ಉಳಿತಿತ್ತಲ್ಲ, ಆವಾಗ ಕಲೆ, ಅದು ಇದು, ಆ ಪ್ರಾಣಿಗಳ ಅನುಕರಣೆ ಮಾಡೋದು, ಪ್ರಾಣಿಗಳ ಚಿತ್ರ ಬಿಡಿಸೋದು ಕಲ್ ಮೇಲೆ, ಅವುಗಳನ್ನ ಕೊರೆಯೋದು, ಇವೆಲ್ಲ ಶುರುವಾಯ್ತು. ಆಮೇಲೆ ಪ್ರಾಣಿ ದೆಸೆಯಿಂದ ಮೀರಿ ಬೆಳೀತಾ ಬೆಳೀತಾ ಬಂದು ಮನಸ್ಸು ಮತ್ತು ಬುದ್ಧಿ ಬೆಳೆಯಕ್ಕೆ ಶುರುವಾಯ್ತು. ನನಗೆ ಹೇಗೆ ಮನಸ್ಸು ಬುದ್ಧಿ ಬೆಳೆಯಿತು ಅಂದ್ರೆ ದೇಹದ ಬೆಳವಣಿಗೆ ಕಡಿಮೆ ಆಯ್ತು, ನಿಲ್ತು ಮನುಷ್ಯನ, ಅಥವಾ ಲಿಮಿಟೇಷನ್ಗೆ ಒಳಪಡ್ತು. ಬೇರೆ ಪ್ರಾಣಿಗಳಿಗಿಂತ ಸಣ್ಣ ದೇಹ ಆಯ್ತು ಒಂದು. ಆದ್ರೆ ಮನಸ್ಸು ಮತ್ತು ಬುದ್ಧಿ ಮಾತ್ರ ಬೆಳೆಯಕ್ಕೆ ಶುರು. ಆ ಮನಸ್ಸು ಬುದ್ಧಿ ಅದ್ಭುತವಾಗಿ ಬೆಳೀತು, ಸಾಧಾರಣ ಬೆಳಿಲಿಲ್ಲ. ಎಷ್ಟರ ಮಟ್ಟಿಗೆ ಬೆಳೀತು ಅಂತಂದ್ರೆ, ಮನಸ್ಸನ್ನ ನಿಲ್ಲಿಸಿ, ಮನಸ್ಸಿನ ಆಟವನ್ನು ನಿಲ್ಲಿಸಿ ಬುದ್ಧಿಯನ್ನ ಇನ್ನೂ ಚುರುಕುಗೊಳಿಸ್ತಾ ಹೋದ. ಸಂವೇದನೆಗಳಿಗೆ, ಮೊದಲು ಸಂವೇದನೆಗಳು ಶುರುವಾಯ್ತು, ನನ್ನವರು ತನ್ನವರು ಇದು ಇವೆಲ್ಲ ಶುರುವಾಯ್ತು. ಬೇರೆ ಪ್ರಾಣಿಗಳಿಗೆ ಈ ನನ್ನವರು ತನ್ನವರು ಅನ್ನೋದು ಇರೋದಿಲ್ಲ. ಒಂದ್ ವೇಳೆ ಇದ್ರೂ ಕೂಡ ಮರಿ ದೊಡ್ಡದಾಗೋವರೆಗೂ ಅಷ್ಟೇ. ಮರಿ ದೊಡ್ಡದಾಯ್ತು, ಅದು ತನ್ನ ಆಹಾರ ತಾನು ಹುಡ್ಕೊಂಡು, ಇನ್ನು ಪಕ್ಷಿಗಳಂತೂ ಹೊರಗೆ ಹಾಕ್ಬಿಡ್ತಾವ. ಪಾರಿವಾಳ ನೋಡ್ತೀವಲ್ಲ, ಹೊಡೆದಂಗ್ ಮಾಡ್ತಿರುತ್ತೆ, ಅದು ಹೋಗಲ್ಲ,
ಅದು ಹಾರಕ್ಕೆ ಇಷ್ಟಪಡ್ತಿರಲ್ಲ, ಆದ್ರೆ ಇದು ಬಿಡಲ್ಲ. ಅಂದ್ರೆ ಕಲಿಸ್ಬೇಕು ಅಂತ, ಅದನ್ನ ಸ್ವಾವಲಂಬಿಯನ್ನಾಗಿ ಮಾಡ್ಬೇಕು, ಸ್ವಾತಂತ್ರ್ಯ ಸಿಗ್ಬೇಕು ಅನ್ನೋದು ಅದರ ಅಂತರ್ ಪ್ರಜ್ಞೆಯಲ್ಲಿರುತ್ತೆ. ಹಾಗೇನೆ ಮನುಷ್ಯ ಇಂಥ ಸಂವೇದನೆಗಳಿಂದ ಶುರು ಮಾಡಿಕೊಂಡು ಗುಂಪುಗಳನ್ನು ಮಾಡಿಕೊಂಡ, ಮತ್ತೆ ಮುಂದೆ ಬಹಳ ಅದ್ಭುತ ವಿಕಾಸದ ಹಂತವನ್ನು ಒಬ್ಬೊಬ್ರು ಒಂದೊಂದು ರೀತಿ ಗೆಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ವಿಷಯ. ಅದರಲ್ಲಿ ರೋಗದ ವಿಷಯ ಕೂಡ ಒಂದು ಬರುತ್ತೆ. ರೋಗ ಹೇಗ್ ಶುರುವಾಯ್ತು, ಆ ರೋಗ ಪರಿಹಾರಕ್ಕೆ ಇವನೇನ್ ಮಾಡ್ದ, ಎಷ್ಟೋ ದಿನಗಳ ಕಾಲ ಇವನು ಬೇರೆ ಪ್ರಾಣಿಗಳ ತರನೇ ರೋಗ ಬಂದಾಗ ಸುಮ್ಮನಿದ್ದಾನೆ, ಉಪವಾಸ ಮಾಡೋದು. ಅದು ಉಪವಾಸ ಮಾಡಿದ್ರೆ ರೋಗ ಹೋಗುತ್ತೆ ಅಂತ ಗೊತ್ತಾಗಿ ಎಲ್ಲ ಮಾಡ್ತಿದ್ದಿದ್ದು. ಅವನಿಗೇನು ತಿನ್ನಕ್ ಆಗ್ತಿರ್ಲಿಲ್ಲ. ಅಥವಾ ಈಗ ಬೆಕ್ಕು, ನಾಯಿ ನೋಡಿ, ಅವಕ್ಕೆ ಸೇರಲ್ಲ, ಹಸಿವಿಲ್ಲ ಅಂದ ಕೂಡಲೇ ಬಿಟ್ಬಿಡ್ತಾವ ಅಷ್ಟೇ. ಅದರಿಂದ ಹುಷಾರಾಗತ್ತೆ ಅಂತ ಅವಕ್ಕೆ ಗೊತ್ತಿರಲ್ಲ, ಅಥವಾ ವಿವರಣೆ ಮಾಡೋದು ಗೊತ್ತಿಲ್ಲ ಅವಕ್ಕೆ. ಮನುಷ್ಯನಿಗೆ ಇದನ್ನ ಹೇಳ್ಕೊಡ್ಬೇಕಾಗಿದೆ. ಮತ್ತು ಎಷ್ಟೋ ದಿವಸ ಮನುಷ್ಯ ಇದನ್ನ ಮಾಡಿದಾನೆ. ಉಪವಾಸದ ಬಗ್ಗೆ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಮತ್ತು ಉಪವಾಸದ ಇತಿಹಾಸ ಅಧ್ಯಯನ ಮಾಡಿದ್ರೆ ಅದ್ಭುತವಾಗಿದೆ. ಅಂತಹ ಸಂದರ್ಭದಲ್ಲೆಲ್ಲ ವಿಚಾರ ಮಾಡಿ ನೋಡಿದಾಗ ಉಪವಾಸವನ್ನ ತುಂಬಾ ಚೆನ್ನಾಗಿ ಬೆಳೆಸ್ದ ಮನುಷ್ಯ. ಬೇರೆ ಯಾವ ಪ್ರಾಣಿಗಳು ಇದು ಚೆನ್ನಾಗಿ ಬೆಳೆಸ್ಲಿಲ್ಲ. ಆದರೆ ಬರ್ತಾ 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 ಏನ್ ಮಾಡದ ಅವನು, ಕೆಲವರು, ಎಲ್ರು ಹಿಂಗ್ ಮಾಡ್ಲಿಲ್ಲ, ಕೆಲವರು ಈ ಉಪವಾಸ ಯಾಕೆ ಮಾಡ್ಬೇಕು, ಬೇರೆ ತರ ಏನಾರ ಪರಿಹಾರ ಇದೆಯಾ ಅಂತ ಹುಡ್ಕೋದ್ರು. ಹೊಟ್ಟೆ ಕೆಟ್ರೆ ಸ್ವಲ್ಪ ಬೇರೆ ತರ ಏನಾದ್ರು ಪರಿಹಾರ ಇದೆಯಾ. ಕೆಲವು ಗಿಡಮೂಲಿಕೆಗಳು, ನಿಂಬೆಹಣ್ಣಿನ ರಸ ಅಥವಾ ಬೇರೆ ಬೇರೆ ತಗೊಂಡಾಗ, ಅಂದ್ರೆ ಊಟ ಮಾಡಕ್ಕೆ ಅದರಲ್ಲಿ ರುಚಿಕಟ್ಟಾದ ಊಟ ತಯಾರಾಯ್ತಲ್ಲ, ಅಗ್ನಿ ಬಂದ್ಮೇಲೆ, ಅಂದ್ರೆ ಬೆಂಕಿ ಕಂಡಿಡಿದ್ಮೇಲೆ, ಅವಾಗ ಇವ್ನಿಗೆ ಊಟ ಬಿಡೋದು ಸಾಧ್ಯ ಆಗ್ತಿರ್ಲಿಲ್ಲ. ಈಗ ನೋಡಿ, ಉಪವಾಸ ಮಾಡಕ್ ಶುರು ಮಾಡಿದೀರ ಅಂದ್ರೆ ನಿಮ್ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡ್ದಂಗೆ. ಮತ್ತೆ ಇದನ್ನ ಉಳಿಸ್ಕೊಂತಿರ್ಲಿ, ಇನ್ನೂ ದೊಡ್ಡ ಸಾಧನೆ. ಅದು ಉಳಿಸ್ಕೊಂಡ್ರೆ ಬಹಳ ಜನ ಉಳಿಸ್ಕೊಳಲ್ಲ, ಗೊತ್ತಾಯ್ತಲ್ಲ. ಹೀಗೆ ವಿಚಾರ ಮಾಡ್ತಾ ಹೋದಾಗ ರೋಗದ ಬಗ್ಗೆ ಯಾಕೆ ಬರುತ್ತೆ ಅಂತ ಇವನು ಜಿಜ್ಞಾಸೆ ಮಾಡೋದಕ್ಕಿಂತ ಇದನ್ನ ಹೇಗ್ ಕಳ್ಕೋಬೇಕು ಅಂತ ವಿಚಾರ ಮಾಡ್ದ. ಆದ್ರೆ 19ನೇ ಶತಮಾನದ ಪ್ರಾರಂಭದಲ್ಲಿ ಹೇಗ್ ಬರುತ್ತೆ ರೋಗ ಅಂತ ಇವನಿಗೆ ಸ್ವಲ್ಪ ಜಿಜ್ಞಾಸೆ ಶುರುವಾಯಿತು. ನಮ್ಮಲ್ಲಿ ಆಯುರ್ವೇದ ಗ್ರಂಥಗಳಲ್ಲಿ ಇದೆ, ರೋಗ ಹೇಗ್ ಬರುತ್ತೆ, ರೋಗಕ್ಕೆ ಕಾರಣ ಏನು, ಅದೆಲ್ಲ ವಿಚಾರ ಮಾಡಿದ್ರು. ಅದರಲ್ಲೂ ಆಯುರ್ವೇದ ಸಿದ್ಧಾಂತ ವಾತ ಪಿತ್ತ ಕಫ, ಅದ್ರ ಮೇಲೆ ರೋಗಗಳನ್ನ ನಿರ್ಣಯಿಸಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತಲೂ ಚೆನ್ನಾಗಿರೋದು ಸ್ವಾಭಾವಿಕವಾಗಿರೋದು, ಪ್ರಕೃತಿಗೆ ಹತ್ತಿರ ಆಗೋದು ಏನು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ, ಜರ್ಮನಿ ವಿಶೇಷವಾಗಿ, ಜರ್ಮನಿ, ನಮ್ಮಲ್ಲಿ ರೈತರುಗಳು ವಿಚಾರ ಮಾಡಿದ್ರು, ಚಿಂತಕರು ವಿಚಾರ ಮಾಡಿದ್ರು, ವೈದ್ಯರು ವಿಚಾರ ಮಾಡಿದ್ರು. ಆದ್ರೆ ಅದನ್ನ ಪ್ರಯೋಗ ಕೇಳಿಸಿ ತಮ್ಮ ವೈಯಕ್ತಿಕ ನೆಲೆ ಒಳಗೆ ಮಾಡ್ಕೊಂತಿದ್ರು. ಉಪವಾಸ ಮಾಡೋದಾಗ್ಲಿ ಅಥವಾ ಏನು ಕಷಾಯ ಕುಡಿಯೋದಾಗ್ಲಿ, ಈ ತರ ಮಾಡ್ತಿದ್ರು. ಉಪವಾಸನ ಮಾಡ್ತಿದ್ರಂತ ಹೇಳ್ತಿದ್ರು. ರೈತರುಗಳು ಕಲ್ತೇನು ಉಪವಾಸ ಮಾಡ್ತಿರ್ಲಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡೋದು, ಬಿಸಿನೀರು ಕುಡಿಯೋದು, ಈ ತರ ಮಾಡ್ತಿದ್ರು. ಇದನ್ನ ಜರ್ಮನಿಯಲ್ಲೊಬ್ಬ ವಿನ್ಸೆಂಟ್ ಪ್ರೆಸ್ನೀಜ್ ಅಂತ ಹೇಳಿ ರೈತ, ಅವನ್ನೇನು ವಿಚಾರ ಮಾಡ್ದ, ಹಿಂಗ್ ಯಾಕಪ್ಪ ಅಂದ್ರೆ ಬೇರೆ ಪ್ರಾಣಿಗಳಿಗೆ ರೋಗಗಳು ಕಡಿಮೆ ಇದೆ, ನಮ್ಗೆ ಯಾಕೆ ರೋಗಗಳು ಜಾಸ್ತಿ ಆಗ್ಬೇಕು, ಅದು ವಿಚಾರ ಜಿಜ್ಞಾಸೆ ಬಂತು. ನಮ್ಗೆ ಯಾಕೆ ರೋಗ ಜಾಸ್ತಿ ಆಗ್ಬೇಕು, ಹಾಗಾದ್ರೆ ನಾವು ಅವುಗಳ ತರನೇ ಇದ್ ನೋಡೋಣ. ಅದಕ್ಕೆ ಅವನೇನ್ ಮಾಡ, ಹಾಲು ಕುಡಿತಿದ್ದ. ಆಮೇಲೆ ಈಗ ಹುಲ್ಲು ತಿಂತಾವಲ್ಲ ಅವೆಲ್ಲ, ಇವನೇನ್ ಮಾಡ್ತಿದ್ದ, ಹುಲ್ಲಿಂದ ರಸ ಮಾಡದ. ಮೊದಲು ಸ್ವಲ್ಪ ಹುಲ್ಲು ತಿಂದ ರಸ ಕುಡಿಯೋದು, ಆ ಹುಲ್ಲಿನ ಭಾಗ ಉಗಿದ್ ಬಿಡೋದು, ಮೇಲಿನ ನಾರು, ಈ ತರ ಮಾಡ್ದ. ನಾವು ಚಿಕ್ಕವರಿದ್ದಾಗ ಹಂಗ್ ಮಾಡ್ತಿದ್ವಿ. ಮಾತಾಡ್ತಾ ಕುತ್ಕೊಂಡಿದ್ರೆ ಹುಲ್ಲು ಅಲ್ಲೆಲ್ಲ ಬೆಳೆದಿರ್ತಿತ್ತಲ್ಲ,
ನಮ್ಮ ಸ್ಕೂಲಲ್ಲಿ ರಸ್ತೆ ಬಾಜುಗೆ ಒಂದೆರಡು ಕಡೆ ಕೂತ್ಕೊಳಕ್ ಚೆನ್ನಾಗಿತ್ತು ಜಾಗ. ಬಿಸಿಲು ಕಾಯಿಸ್ಕೊಂತ ಕೂತ್ರೆ ಅಥವಾ ಏನಾದ್ರು ಮಾತಾಡ್ಕೊಂತ ಹಿಂಗೆ ಕೂತ್ರೆ ಆ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋದು, ಅದ್ರ ಒಳಗಡೆ ಭಾಗ ಹಿಂದ್ಗಡೆ ಭಾಗ ಸಿಹಿ ಇರುತ್ತೆ, ಅದನ್ನ ತಿನ್ಕೋಂತ ಕುತ್ಕೊಳ್ಳೋದು, ಅದನ್ನೇ ಹೀರ್ಕೊಳ್ಳೋದು, ಆ ಹುಲ್ಲನ್ನ ಹಂಗೆ ಹೋಗುದ್ ಬಿಡೋದು. ಇದು ಚಂದ ಅನಿಸ್ತದ. ಇವನು ಪ್ರಾಯಶಃ ಅದನ್ನೇ ಮಾಡಿ ಆಮೇಲೆ ಗರಿಕೆ ರಸ ಮಾಡಕ್ ಶುರು ಮಾಡೋದು. ಗರಿಕೆ ಅಂತೀರ ನೀವು ಈ ಕಡೆ ಜನ, ಅದಕ್ಕೆ ಗರಿಕೆ ಅದ್ರ ರಸ ಕೊಡೋದು. ಬಹಳ ಜ್ವರ ಬೇಗ ಹುಷಾರಾಗ್ಬಿಡುತ್ತೆ ಅದಕ್ಕೆ. ಈಗ ಅದಕ್ಕಿಂತ ಗರಿಕೆ ರಸನೂ ಬೇಡ, ಈಗ ಗರಿಕೆ ಸಿಕ್ಕಲ್ಲ ನಿಮಗೆ. ಈಗ ನಗರ ಪ್ರದೇಶದಲ್ಲಿ ನೀವು ಗರಿಕೆ ಹುಡ್ಕೊಂಡೆಲ್ಲ ಹೋಗ್ತೀರ, ಆಮೇಲೆ ಸ್ವಚ್ಛ ಇರಂಗಿಲ್ಲ, ಏನೇನೋ ಕೆಮಿಕಲ್ಸು ಅಥವಾ ಅದು ಇದು ಇರುತ್ತೆ. ಅದಕ್ಕೆ ನೀವೇನ್ ಮಾಡಿ, ಜ್ವರ ಬಂತು ಮತ್ತೊಂದು ಬಂತು ಅಂತಂದ್ರೆ ಯಾವುದು ಅಂದ್ರೆ ಮನುಷ್ಯ ಹಿಂಗ್ ಶುರು ಮಾಡ್ದಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನೀವು ವಾರಕ್ಕೊಂದ್ಸರಿ ಉಪವಾಸ ಮಾಡ್ಕೊಂತಿದ್ರೆ, ಈಗೇನು ಇಲ್ಲಿ ಉಪವಾಸ ಕಲ್ತಿರ್ತಿರಲ್ಲ, ಇದನ್ನ ವಾರಕ್ಕೊಂದ್ಸರಿ ಮಾಡ್ಕೊಂತಿದ್ರೆ ಅದು ಸಾಮಾನ್ಯ ಬರೋದೇ ಇಲ್ಲ. ಜ್ವರ ಬರೋದಾಗ್ಲಿ ತಲೆನೋವು ಬರೋದಾಗ್ಲಿ ಬರಲ್ಲ. ಒಂದ್ ವೇಳೆ ಬಂದ್ರು ಕೂಡ ನೀವು ಅಂದ್ರೆ ಈಗ ಸೋಮವಾರ ಉಪವಾಸ ಮಾಡಿದೀರ, ಗುರುವಾರ ಶುಕ್ರವಾರ ತಲೆನೋವು ಬಂತು ಅಥವಾ ಜ್ವರ ಬಂತು, ಹೊಟ್ಟೆ ಕೆಡ್ತು, ಸಾಮಾನ್ಯ ಮೊದಲು ಶುರುವಾಗೋದು ಹೊಟ್ಟೆ ಕೆಡೋದ್ರಿಂದ. ಆವಾಗ ನೀರಿನ ಚಿಕಿತ್ಸೆ ಮಾಡ್ಕೊಳ್ಳಿ. ಉಪವಾಸ ಚಿಕಿತ್ಸೆ ಅನ್ನೋದಕ್ಕಿಂತ ಇದಕ್ಕೆ ಜಲ ಚಿಕಿತ್ಸೆ ಅಂತ ಕರೆಯೋದು ಬಹಳ ಒಳ್ಳೇದು, ಕಾಯಿಲೆ ಆದಾಗ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೇನ್ ಮಾಡ್ಬೇಕಪ್ಪ, ಚೆನ್ನಾಗಿ ನೀರು ಕುಡಿಯೋದು, ಒಳ್ಳೆ ನೀರು ದೊರಕಿಸ್ಕೊಳಕ್ ಪ್ರಯತ್ನ ಪಡಿ ಮೊದಲು. ಆಮೇಲೆ ಏನ್ ಮಾಡೋದು, ಉಗುರು ಬೆಚ್ಚನ್ ನೀರು ಅಥವಾ ಸ್ವಲ್ಪ ಸುಡೋ ನೀರು, ಚಳಿಗಾಲ ಇದ್ರೆ ಸ್ವಲ್ಪ ಸುಡೋ ನೀರು, ಬೇಸಿಗೆ ಕಾಲ ಇದ್ರಂತೂ ತಣ್ಣೀರೇ ಸಾಕು. ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿಯೋಕ್ಕೂ ಹೆದರ್ಕೊಂತಿದ್ರು ಜನ ನಾನು ಮೊದ್ಲು ಕಲಿಸ್ತಿದ್ದೇನೆ, ಈಗಲೂ ಅನೇಕ ಜನ. ಅಷ್ಟೊಂದು ನೀರು ಕುಡಿದ್ರೆ ಕಿಡ್ನಿಗೆ ಭಾರ ಆಗಲ್ವೇನ್ರಿ? ಭಾರ ಆಗಲ್ಲ. ಊಟದ ಜೊತೆ ನೀರು ಜಾಸ್ತಿ ಕುಡಿಬಾರದು, ಊಟ ಮಾಡುವಾಗ ಅಥವಾ ಊಟ ಆದ್ಮೇಲೆ ಸಿಕ್ಕಾಪಟ್ಟೆ ಕುಡಿದು ಬಿಡೋದು, ಹೊಟ್ಟೆಗೆ ಭಾರ ಮಾಡ್ಕೋಬಾರದು. ಉಪವಾಸದ ಅವಧಿನಲ್ಲಿ ಅಥವಾ ಚಿಕಿತ್ಸೆಯ ದೃಷ್ಟಿಯಿಂದ ಕುಡಿಯುವಾಗ, ಕಾಯಿಲೆಗಳನ್ನ ಹುಷಾರ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕುಡಿಯುವಾಗ ಅವಾಗ ನೀವು ಭಯ ಪಡ್ಲೇಬೇಡಿ. ಚೆನ್ನಾಗಿ ನೀರು ಕುಡೀರಿ. ಅರ್ಧ ಲೀಟ್ರು, 1 ಲೀಟ್ರು, 1.5 ಲೀಟ್ರು, 2 ಲೀಟ್ರ್ವರೆಗೂ ಕುಡಿಬಹುದು. ನಿಮಗೆ ಕುಡಿಯಕ್ಕೆ ಇಷ್ಟ ಇದೆಯಪ್ಪ, ಕುಡಿಯಕ್ಕೆ ಇಷ್ಟ ಇದೆ, ಹೆದರ್ಕೋಬೇಡಿ. ಆದ್ರೆ ಈ ಪ್ರಯೋಗವನ್ನ ಕಾಯಿಲೆ ಇದ್ದವ್ರು ಮಾಡಬೇಡಿ. ಕಿಡ್ನಿ ಪ್ರಾಬ್ಲಮ್ ಇತ್ತು ಅಥವಾ ನಿಮಗೆ ಬೇರೆ ಬೇರೆ ಮಾತ್ರೆಗಳು ತಗೊಳ್ತಾ ಇದ್ರಿ, ಮೊದಲಿಗೆ ಎಲ್ಲೋ ಕೇಳ್ಕೊಂಡು ಇಂಥ ಪ್ರಯೋಗ ಮಾಡಕ್ ಹೋಗ್ಬೇಡಿ, ಮಾಡೋದಿಲ್ಲ ಬಿಡಿ ನೀವು. ಆದ್ರೆ ಆರೋಗ್ಯ ಚೆನ್ನಾಗಿದ್ದವರು ಆರೋಗ್ಯ ಕೆಟ್ಟಾಗ ಸ್ವಲ್ಪ ಜ್ವರ ಬಂದು ಸ್ವಲ್ಪ ತಲೆನೋವು ಬಂದಿದೆ, ಆಮೇಲೆ ಹೊಟ್ಟೆ ಸಾಮಾನ್ಯ ಎಲ್ಲಾ ಕಾಯಿಲೆಗಳ ಮೂಲದಲ್ಲಿರೋದು ಹೊಟ್ಟೆ ಕೆಡುವಿಕೆ. ಅದನ್ನ ನೀರಲ್ಲಿ ನಾವು ಸರಿಪಡಿಸ್ಕೊಂಡ್ಬಿಟ್ರೆ ನಮಗೆ ಬಹಳ ಚೆನ್ನಾಗತ್ತೆ. ಆಮೇಲೆ ಈ ತರ ಶುರು ಮಾಡ್ಕೊಂಡ ಮನುಷ್ಯ. ಅದಕ್ಕೆ ಈ ಋಗ್ವೇದದಲ್ಲಿ ನೀರನ್ನೇ ಔಷಧಿ ಅಂತ ಕರೀತಾರೆ. ಮೇಲಿನ ಮೇಲೆ ಬಹಳ ಅದ್ಭುತವಾಗಿದೆ ಅದು. ನೀರಿನ ಬಗ್ಗೆನೇ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಜೀವಿ ಶಾಸ್ತ್ರಿಗಳು ಅಂತ ಹೇಳಿ ರೋಗದ ಭಯವೇಕೆ ಅಂತ ಪುಸ್ತಕ ಇದೆ. ಅದ್ರಲ್ಲಿ ನೀರಿನ ಬಗ್ಗೆನೇ ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ಆಧುನಿಕ ಪದ್ಧತಿಗಳು, ಆಧುನಿಕರ ಅಭಿಪ್ರಾಯಗಳು, ಇದೆಲ್ಲ ನೋಡಿದಾಗ ಉಪವಾಸಕ್ಕೆ ಎಷ್ಟು ಮಹತ್ವ ಇದೆಯೋ ನಮ್ಮ ಚಿಕಿತ್ಸೆನಲ್ಲಿ, ನೀರಿಗೂ ಅಷ್ಟೇ ಮಹತ್ವ ಇದೆ. ಅದಕ್ಕೆ ಔಷಧಿ, ನಿಮಗೆ ಕೊಡೋ ಔಷಧಿಗಳೇನಿದಾವಲ್ಲ, ಮಾತ್ರೆ, ಡ್ರಗ್ಸ್ ಅಂತ ಕರೀತಾರ, ಮದ್ದು, ಕನ್ನಡದಲ್ಲಿ ಮದ್ದು ಅಂತ ಹೇಳ್ಬೋದು. ಅದರಿಂದ ಸೈಡ್ ಎಫೆಕ್ಟ್ ಇದೆ. ಆದ್ರೆ ಈ ಉಪವಾಸ ಮತ್ತು ನೀರು ಮತ್ತು ಆಮೇಲೆ ನೀರಿನ ನಂತರ ಸ್ಥಾನ ಜ್ಯೂಸ್ಗಳಿಗೆ. ಮೊದಲು ನೀರು ಕುಡೀರಿ, ಹಸಿವಾಗಕ್ಕೆ ಶುರು ಆಯ್ತು, ಜ್ಯೂಸ್ ಕುಡೀರಿ. ಈ ತರಹ ಪದ್ಧತಿಗಳನ್ನ ಮಾಡ್ಕೊಳ್ಳೋದು ಇದೆಯಲ್ಲ, ತುಂಬಾ ಒಳ್ಳೇದು. ಆ ದೃಷ್ಟಿಯಿಂದ ನಾವು ಔಷಧಿಗಳು ಹೇಗೆ, ಪಂಚಭೂತಗಳ ಔಷಧಿಗಳು ಹೇಗೆ
ಅದನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಉಪವಾಸ ಹೇಗೆ ಔಷಧಿ, ನೀರು ಹೇಗೆ, ಅದನ್ನೇ ಪುಸ್ತಕದಲ್ಲಿ ಬರ್ದಿದ್ದೀನಿ ನಾನು. ನಿಮಗೆ ಅಡ್ಮಿಷನ್ ಆದ ಕೂಡಲೇ ಆ ಪುಸ್ತಕ ಕೊಟ್ಟಿರ್ತಾರೆ. ಅವುಗಳನ್ನ ವಿವರವಾಗಿ ಓದ್ಕೊಂಡು ಮತ್ತೆ ಮತ್ತೆ ಓದಿ. ನಿನ್ನೆ ಶಿಲ್ಪ ಮೇಡಮ್ ಹೇಳ್ತಾ ಇದ್ರು, ನಾನು ನೀರಿನ ಬಗ್ಗೆ ಓದ್ಕೊಂಡು ನೀರೆಂಬ ದಿವ್ಯ ಔಷಧಿ ಪೂರ್ಣ ಓದಿದ್ದೀನಿ. ಓದ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಅದನ್ನ ಚಿಂತನೆ ಮಾಡ್ಬೇಕು. ಓದೋದು, ಚಿಂತನೆ ಮಾಡೋದು, ನೀವೇ ಚಿಂತನೆ ಮಾಡೋದು. ಹೌದಲ್ವಾ, ಹೀಗಿರುತ್ತಲ್ವಾ, ಹಾಗಿರುತ್ತಲ್ವ. ಆಮೇಲೆ 9:30 ಕ್ಲಾಸ್ ಇರ್ತದಲ್ಲ, ಆವಾಗ ಪ್ರಶ್ನೆ ಕೇಳೋದು. ನಿಮ್ಗೇನಾದ್ರು ಡೌಟ್ಸ್ ಬಂದ್ರೆ ಪ್ರಶ್ನೆ ಕೇಳೋದು, ಚರ್ಚೆ ಮಾಡೋದು, ನಿಮ್ಮ ಅನುಭವಗಳನ್ನ ಹೇಳ್ಕೊಡೋದು, ಬೇರೆಯವ್ರ ಅನುಭವ ಕೇಳೋದು. ಈ ನಡುವೆ ತಮಾಷೆ ಪ್ರಸಂಗಗಳು ನಡೆದಿರ್ತಾವೆ ನೀರಿನ ವಿಷಯದಲ್ಲಿ, ಉಪವಾಸದ ವಿಷಯದಲ್ಲಿ. ಅವನ್ನೂ ಅರ್ಥ ಮಾಡ್ಕೊಳ್ಳೋದು, ಅವು ಕೂಡ ನಮಗೆ ಪಾಠ ಕಲಿಸ್ತಕ್ಕಂಥವು. ಹೀಗೆಲ್ಲ ಜಿಜ್ಞಾಸೆ ಮಾಡಿದ್ರೆ ಇದೊಂದು ಹೊಸ ಪದ್ಧತಿನೇ ಆಗ್ಬಿಡುತ್ತೆ ನಿಮಗೆ. ಆಗಿದೆ ಈಗ, ಎಷ್ಟೋ ಜನ ಇದನ್ನು ಪಾಲನೆ ಮಾಡ್ತಿದ್ದಾರೆ. ಅದನ್ನ ಪ್ರತಿಯೊಬ್ರು ಕಲ್ತವ್ರು ಎಲ್ಲರೂ ಪಾಲನೆ ಮಾಡಿದ್ರೆ ಮುಂದಿನ ಕಾಲಕ್ಕೆ ಮಕ್ಕಳಿಗೆ ನಾವು ಇದನ್ನು ಕಲಿಸಬಹುದು. ಜೊತೆಗೆ ಮುಂದೆ ಎಲ್ಲಾ ಔಷಧಿಗಳು ಡಿಸ್ಪ್ರೂವ್ ಆಗ್ತಿದಾವೆ ಇವಾಗ. ಆಂಟಿಬಯೋಟಿಕ್ಸ್, ಆಮೇಲಿಂದ ದೊಡ್ಡ ಸೈಡ್ ಎಫೆಕ್ಟ್, ವಿಪರೀತ ಕಾಸ್ಟ್ಲಿ, ಅಷ್ಟೆಲ್ಲ ದುಡ್ಡು ಕೊಟ್ಟು ತಗೊಂಡ್ರು ಅದರಿಂದ ದುಷ್ಪರಿಣಾಮಗಳಾಗಿ ಮನುಷ್ಯ ಜನಾಂಗ ಒದ್ದಾಡ್ತಾ ಇದೆ. ಇದರಿಂದ ಮನುಷ್ಯ ಜನಾಂಗವನ್ನು ನಾವು ಪಾರು ಮಾಡ್ಬೇಕಾದ್ರೆ ಈ ಪಂಚಭೂತಗಳನ್ನೇ ಔಷಧಿಗಳನ್ನಾಗಿ ಮಾಡ್ಕೊಳ್ತಕ್ಕಂತಹದ್ದನ್ನ ಕಲಿಬೇಕು. ನೀವು ಮುಂದಿನ ಜನಾಂಗಕ್ಕೆ ತಿಳಿಸ್ಕೊಡ್ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.